ಮಾಡಿಕೋರ ಸನಿಯ ಚಿತ್ರರೂಪದ ಚಿನ್ಮಯ ಶರಣಗ ಮಾಡಿಕೋರ ಸನಿಯ ಭಕ್ತಿಟು ಮುಕ್ತನಾಗಿ ಕುನಿಯ ಭಕ್ತಿಟು ಮುಕ್ತನಾಗಿ ಕುನಿಯ ಮುಕ್ತ ಮಾಡುವ ಈಶನ ಪಾದಕ ಹಚ್ಚ ನಿನ್ನ ಹರಿಯ ಮುಕ್ತ ಮಾಡುವ ಈಶನ ಪಾದಕ ಹಚ್ಚ ನಿನ್ನ ಹರಿಯ ನಿನ್ನ ಧ್ವನಿಯ ಭೀಮು ಬಸಯ್ಯರ ಕವಿ ಸುಗಂಧ ವಾಸ ಖ್ಯಾತಿಯ ಬಸಯ್ಯರ ಕವಿ ಸುಗಂಧ ವಾಸ ಖ್ಯಾತಿಯ ಅಲ್ಲಪ್ಪ ಅದಕ್ಕೆ ಸಭಾಸಭಿಕರಿಗೆಲ್ಲ ಸಿರವಾಗಿ ಹೇಳ್ಬೇಕಂದ್ರ ಹೆಣ್ಮಗಳು ಹೇಳಿದ್ರು ಗೊತ್ತಾ ಏನು ಹೇಳ್ತಾ ಇರ್ರಿ ನಿಮ್ಮ ಗಂಡ ದೇವರಿಗೆ ನಾನು ನೆಂಬಂಗಿಲ್ಲ. ನಿಮ್ಮ ಗಂಡ ದೇವ್ರು ಎಲ್ಲಿ ಅದಾನೋ, ಜೀವಂತ ಅದಾನೋ, ಸತ್ತಾನೋ, ಅದಾನೋ, ಯಾರ ಕಣ್ಣಿಗೆ ಕಾಣಿಸ್ಯಾನ, ಯಾರ ಕಣ್ಣಿಗೆ ಕಾಣಿಲ್ಲ. ಹೌದು ಹೌದು ಅಂತ ನೀನು ದೇವ್ರ ಅಂತ ಮಾತಾ ನಂಬಿಗಿಲ್ಲಕಿ. ಅದಕ್ಕೆ ನನಗೊಂದು ಮಾತು ಸಂಶಯ ಬರ್ಲಾಕತ್ತದ್ರಿ. ಬಸವಣ್ಣ ಹೇಳ್ಯಾರ, ಏನು ಹೇಳ್ತಾರು? ನಂಬಲೆ ಮನುವೆ ಹಂಬಲ ಸತಿಯರು ಬರಿದೆ. ಏನು ನಂಬು ಮನೆ ಹಂಬಲಿಸಿದ್ರಿ ಬರೀದರೆ ಹೌದು. ನಂಬಿಕೆ ಕಾರಣ ಸಾಂಬಾರ ಒಲಿಸಬೇಕಂತ ಹೇಳಿ ಅವ್ರು ಹೆಂಗ ಅವ್ರು ನಂಬಿಕೆ ಇಡು ಅಂದಾರ. ಹೌದು, ನಂಬಿಕೆ ಇಡಲಿಲ್ಲ ಅಂದ್ರೆ ಏನೂ ಅಲ್ಲಿ ಅಲ್ಲ, ನೀವು ಹುಟ್ಟಿದ ಸುಳ್ಳಾಗಿಬಿಡ್ತ ತಂಗಿ. ಏನು ಅವ್ರು ಅಂದದ ಸುಳ್ಳು ಅನ್ಬೇಕು? ಹಂಗಲ್ಲ, ಹಂಗನ್ಬೇಡ. ದೇವ್ರಿಲ್ಲ ಅನ್ಬೇಡ. ದೇವ್ರಿಲ್ಲದೆ ಜಾತ್ರೆ ಮಾಡಿಲ್ಲ, ದೇವ್ರಿದೆ ನಿನಗೆ ಕರ್ಸಿಲ್ಲ. ಹೌದು ಹೌದಲ್ರಿ. ಎಂತೆಂತ ಮಹಾನ್ ಪಂಡಿತರೆಲ್ಲ ಪುರಾಣಗಳು ಬರೆದಿಟ್ಟಾರ, ಅವು ಸುಳ್ಳು ಅಲ್ಲ. ಹೇಳ್ತಾರ ಹಲ್ಸಂಗಿ ಖಾಜಾ ಕವಿಗಳು. ನಾನು ದೇವ್ರ ನಮ್ಮನ್ನು ಕಾಣ್ಬೇಕಂತ ಕಾಣ್ಲಿಕ್ಕೆ ಅದು ವಸ್ತು ಅದ, ಅದು ವಸ್ತು ಅಲ್ಲ. ಹೌದು, ಏನದರಿಪ್ಪ? ನಿರ್ವಿಕಾರ ವಸ್ತು, ಆಕಾರ ಇಲ್ಲ. ಅದಕ್ಕೆ ಆಕಾರ ಇಲ್ಲ. ಅದಕ್ಕೆ ನಿರ್ವಿಕಾರ ವಸ್ತು ನೋಡ್ಬೇಕಾದ ತಂಗಿ. ಈ ಕಣ್ಣಿಲೆ ಕಾಣಂಗಿಲ್ಲ, ತೊಗಲಿನ ಕಣ್ಣು ಬೇಡ. ಮತ್ಯಾವ್ದು ಕಣ್ರಿ? ಒಳಗಿನ ಜ್ಞಾನ ನೇತ್ರ ತೆರ್ರಿ, ಆ ಕಣ್ಣಿಗೆ ಕಾಣ್ತಾನವ. ಅದಕ್ಕೆ ಹಲಸಂಗಿ ಖಾಜಾ ಕವಿಗಳೇ ಹೇಳ್ತಾರ, ಕಾಣಬೇಕಂದ್ರೆ ಕಾಣಂಗಿಲ್ಲ. ಶಿವ ಸೋಮ್ ಶಿವನೇ ನಿನ್ನ ಹೊರತ ದೇವರಿಲ್ಲೋ ಇಲ್ಲ. ಅವ್ ತಿಳಿದೇ ಅಂದಾರ ಅವರು. ಮಣ್ಣು ದೇವರಲ್ಲ, ಹೊಣ್ಣು ದೇವರಲ್ಲ, ಏನ ಮಾಡ್ತಾವ ಗುಡಿ ಅಣಕಲ್ಲ. ನಿನ್ನ ನೀ ತಿಳಿ ಮೊದಲ ತಿಳಿ, ಬಾಳ ತಿಳಿ ನೀರಿನ ಕಿಲ್ತಾರು ತಿಳಿದ ಬಳಕ ಅವಾಗ ನಿನಗೆ ಆ ಜ್ಞಾನ ಸ್ವರೂಪ ನಿನಗೆ ಕಾಣತತಿ. ಬರಬರಿ ಅದರಿ. ಈ ವಸ್ತು ಇದ್ರೆ ಆ ದೇವ್ರ ನಿನಗೆ ಕಾಣಬೇಕು. ಆ ದೇವ್ರ ನಿನಗೆ ಕಾಣುತ್ತಿದ್ದ ಅಂದ್ರೆ ಅವನಿಗೆ ಬಿಡಪೈಕಿ ಏನಿ ಹಣಮಗಳು ತಗೊಂಡು ಮನೆಗೆ ಹೋಗ್ತಾ ಇರ್ತೀರಿ. ಐದು ಮನ್ಯಾಗ ಒಯ್ದು ಕಟ್ಟಿ ಹಾಕಿ ಅವ್ರಿಗೆ ಅಟ್ಟು ಕೊಡ್ಲಿ, ಇವ್ರಿಗೆ ಕೊಟ್ಟು ನನಗೆ ಹಾಕಿ ಕೊಟ್ಟಿರ್ತಾರೆ ಪೈಕಿ ಇತ್ತು. ಹೌದು, ಏನೋ ಅವ್ರಿಗೆ ಎಷ್ಟು ಕೊಟ್ಟಿದ್ದಿ, ಇವ್ರಿಗೆ ಎಷ್ಟು ಕೊಟ್ಟಿದ್ದಿ, ನನಗೆ ಯಾಕೆ ಕೊಡುವಲ್ಲತ್ತು ಹೋದ ಅವ್ನು ಕಾಣಿಸ್ತಿದ್ದಂದ್ರೆ ನಿಮ್ಮ ಮನ್ಯಾಗ ಹೋದ ಇಟ್ಕೊತಿದ್ದಿ. ನಿರ್ವಿಕಾರ ವಸ್ತು ಅದಾನ ಹೇಳಿ ಭಾಳ ಟೀಕ್ ಆಗೈತಿ. ಹೌದು ಹೌದಲ್ರಿ. ಇನ್ನೂ ಭಾಳ ಕೇಳ್ಯಾರ, ನೀವು ಯಾರು ಗದ್ರ ಮಾಡಬೇಡ್ರಿ. ಹೆಂಗ ಮತ್ತೆ ನಮ್ಮ ವಿದ್ಯಾನ ಅಂಜಿಕೆನು ಇಲ್ಲಿ ಬಂದು ಕೂಡ ಮಂದಿನಿ ಭಾಳ ಹೇಳ್ಕೊತದ ನಮಗೆ. ಏನತ್ರಿ ಇದು ಬೀಜ ಅಂಕುರು ಯಾವಾಗ ಅನ್ನೋದು, ಇದಕ್ಕೆ ಏನತ್ತಾರ ಅನ್ನೋದು ನಮಗೆ ಗೊತ್ತೈತಿ. ಹೌದು ಹೌದಲ್ರಿಪ್ಪ. ಆದ್ರೂ ಕೂಡ ನಾವೇನಾದ್ರು ಇದು ಯಾರು ಸ್ವತಂತ್ರ ಅಲ್ಲ. ಅದಕ್ಕೆ ಈ ಹಿರಿಯರು ಯಾರು ಕೂತಾರ, ಒಬ್ಬರು ಏನು ಮಾತಾಡ್ತಾರೆ, ಯಾರು ಕುಡಿದವ್ರು ಅದಾರೋ, ಯಾರ್ಯಾರು ಗದ್ದರ ಅದಾರೇನ್ರಿ? ಇಲ್ಲ ಇಲ್ಲ, ಏನೇನು ಇಲ್ಲ. ನಮ್ಮ ಸೈಡ್ ಅಂದ್ರೆ ಇಲ್ಲದಾನ ದೇವ್ರ ಅಂದ್ರೆ ಇಂಥವ್ರಿಗೆ ಅತ್ತ. ಹೌದ್ರಿ. ನೀ ಇನ್ನೊಂದು ದೇವ್ರಿಗೆ ಕಾಲು ಬೀಳಕ್ಕೆ ಹೋಗ್ಬೇಡ. ಮತ್ತೆ ಯಾವ್ದಕ್ರಿಪ್ಪ? ನಿನಗೆ ತಿಳಿಯೋವರೆಗೆ ನಿನ್ನ ಕಾಲ ನೀನೇ ಬೀಳ್ಕೋ, ಅವಾಗ ನಿನ್ನ ತಿಳಿತು ಅಂದಾಗಿದೆ. ತಿಳಿತೈತೈತ್ರಿ. ನಿಜಗುಣ ಕೈ ಬಲೆ ಬರೆದ್ರು, ಪ್ರತ್ಯಕ್ಷ ದೇವರು ಇಲ್ಲ, ವ್ಯವಹಾರ ಇಲ್ಲ ಅಂದ್ರು,
ಅವರೆಲ್ಲ ಸುಳ್ಳೆ ಅವ್ರು ಬರ್ದವ್ರು ಸುಳ್ಳೆ. ಅದು ಬರ್ತದಲ್ಲ ಸುಳ್ಳ ಏನಾಗುತ್ತೆ ನಿನ್ನ ರೊಕ್ಕ ಕೊಡ್ತಾರ ಯಾಕೆ ಕಂಡಪಟ್ಟಿ ತುಟ್ಟಿ ಅರಿವಿ ತಂದು ಮೇ ಮೇಲೆ ಉಟ್ಕೊಂಡ್ರಿ ಯುವಕರ ಹೋಗಿ ನಾಲ್ಕು ದುಡ್ಡು ಮುಟ್ಲತ್ತೆ ತಿಳ್ಕೊಂಡು ನಿಮ್ಗೆ ಹೋಗ್ತಾರೆ ಪದಕ್ಕೆ ಕೊಡಂಗಿಲ್ಲ. ಅದಕ್ಕೆ ಏನು ಹೇಳಿದ್ರು ಇತಿಹಾಸ್ರಿ ಅವರು ಏನಂತಾರ ಏನು ತಾಯಿ ಹಡಿಯುವಾಗ ಮಗು ಹೊಟ್ಟೆಯಾಗಿರ್ತದ ಗರ್ಭಕೋಶದಲ್ಲಿ ಇದ್ದಾಗ ಇದು ಕೂಸು ಏನಂತ ಬೇಡಿರ್ತದ ಏನ್ ಬೇಡಿರ್ತದ ಗೊತ್ತಿಲ್ಲ ಅಕ್ಕಿಗೆ ಕೂಸು ಬೇಡ್ತದ ಏನು ಹೇಳ್ರಿ ಅವ್ರ ಅದು ನಮಗ್ ಗೊತ್ತದ ಅಕ್ಕಿ ಗೊತ್ತಿಲ್ಲ ಪಕ್ಕ ಅದನ್ನ ತಂದಿ ನೀನ ಆಶೀರ್ವಾದ ಮಾಡು ನಾ ಭೂಮಿಗೆ ಬಂದ ಬಳಕ ನಿನ್ನ ನಾಮಸ್ಮರಣೆ ಒಳಗೆ ಇರ್ತನು ಹಂಗಿಲ್ಲದು ಹಂಗ ಅಂದ ಕಿಸಿಂದ ಕೂಸು ಹೊರಗೆ ಬಂದೈತೆ ಅಂತ ಹೇಳ್ತಾರ. ಹಂಗಾಗಲ್ಲ ಆ ಕೂಸ ಜೀವ ಒಳಗ ಹೊಟ್ಟಿ ಒಳಗೆ ಬರ್ಬೇಕಾದ್ರೆ ಹೌದ್ರಿಪ್ಪ ಯಾವ ದ್ವಾರದಿಂದ ಬಂದಾಳ ಅಂತ ಅದು ಮೊದಲು ಕೇಳ್ಯಾಳ. ಅದನ್ನು ಕೇಳ್ಯಾರಿ ನೋಡ್ರಿ ಹೆಂಗ ಈಗ ಈ ಪಂಚಮಭೂತ ಮಣ್ಣಿಗೆ ಮನೆ ಕಲಿತಪ್ಪ ಅಂತಂದ್ರೆ ಆ ಜೀವ ಎಲ್ಲಿರ್ತದಪ್ಪ ಅಂತಂದ್ರೆ ಗಾಳಿ ಸ್ವರೂಪವಾಗಿರ್ತದೆ. ಏನು ಗಾಳಿ ಸ್ವರೂಪವಾಗಿರ್ತದ ಅದು ವಾಯು ಅಲ್ಲ, ಅದು ಪ್ರಾಣವಾಯು ಅಂತಾರ ಅದಕ್ಕೆ. ಹೌದು. ಅದಕ್ಕೆ ಈ ಶರೀರದೊಳಗೆ ಬರ್ಬೇಕಾದ್ರೆ ಅದು ಅನ್ನದೊಳಗೆ ಹೋಗಿ ಸೇರ್ಪಡೆ ಆಗ್ತದೆ. ಏನು ಅನ್ನದೊಳಗೆ ಸೇರ್ಪಡೆ ಆಗ್ತದ. ಅನ್ನದಿಂದ ತಂದಿ ಉದರದಲ್ಲಿ ಸೇರ್ಪಡೆ ಆಗ್ತದೆ. ಏನು ತಂದಿ ಉದರದಲ್ಲಿ ಸೇರ್ಪಡೆ ಆಯ್ತು. ಯಾಕೆ ಅನ್ನ ತಿನ್ಬೇಕಾಗ್ತದಲ್ಲ. ಹೌದಲ್ರಿ. ಆ ಅನ್ನದಿಂದ ರಕ್ತದೊಳಗೆ ಸೇರ್ಪಡೆ ಆಕೈತಿ. ಏನು ರಕ್ತದೊಳಗೆ ಸೇರ್ಪಡೆ ಆಗಿ ಆ ರಕ್ತದಿಂದ ಈ ತಾಯಿದು ಸಂಘ ಸೋನಿತ್ ಕಲಿಬೇಕಂತ ಸಂಘ ಮಾಡಿದಾಗ ಆ ತಾಯಿ ಗರ್ಭದಲ್ಲಿ ಸೇರ್ಪಡೆ ಆಗ್ತದೆ. ಏನು ಇದು ಸೇರ್ಪಡೆ ಆಗ್ಯದ ಗರ್ಭದಲ್ಲಿ. ಹೌದ್ರಿ. ಗರ್ಭಕೋಶದಲ್ಲಿ ಹೋಗಿ ಸೇರ್ಪಡೆ ಆದ ಕೂಡ ಅವಾಗೇನೋ ಈ ಪಿಂಡ ಬೆಳೆಯಲು ಚಾಲು ಆಗ್ತದೆ. ಇಲ್ಲಿ ಪಿಂಡ ಬೆಳೆಯಲಿಕ್ಕೆ ಚಾಲು ಆಗ್ತದ. ನೀ ಗರ್ಭಕಾಂಡ ಓದಿ ನೋಡು. ಅದಕ್ಕೆ ಕೇಳ್ತಾರ ಅವರು ಜೀವಾತ್ಮ ಬರ್ಬೇಕಾದ್ರೆ ಯಾವ ದ್ವಾರ್ಲೆ ಬಂದ. ಈ ಗಾಳಿ ಮುಖದಿಂದ ಅನ್ನದ ಮುಖದಿಂದ ಬಂದ ನಮ್ಮ ಇದು ಹಿಂಗ ಬಂದ ನೀನ್ ಹೋಗುವಾಗ ಅದು ಯಾವ ದ್ವಾರದಿಂದ ಕೇಳ್ತಾರ. ಅದು ಯಾಕಂದ್ರೆ ಯಾರಿಗೂ ತಿಳಿಯೋದು. ಯಾಕೆ ತಿಳಿಯಂಗಿಲ್ಲ. ಯಾಕ್ರಿಪ್ಪ ಅದು ಒಂದೊಂದು ಮೇಲೆ ಸಂಸ್ಕಾರ ಇಟ್ಟಿರ್ತದ. ಮನುಷ್ಯ ಹೆಂಗ ಸಂಸ್ಕಾರ ಇಡ್ತದ. ಯಾವ ಕಣ್ಣಿನೇ ಹೋಗ್ತದ, ಮುಗಿನೇ ಹೋಗ್ತದ, ಕಿವಿನೇ ಹೋಗ್ತದೆ, ಗುದ ದ್ವಾರದಿಂದ ಕೂಡ ಹೋಗ್ತದ. ಅದಕ್ಕೆ ಸಂಸ್ಕಾರ ಕರ್ಮ ಅಂತಾರ. ಏನು ಈಗ ಏನು ಕಣ್ಣಿನಲ್ಲೇ ಜೀವ ಹೋದ್ರ ಕಣ್ಣು ತೆರೆದ ಅದಕ್ಕೆ ಸಂಸ್ಕಾರ ಕರ್ಮ ಅಂತಾರ. ಆ ಕರ್ಮದಿಂದ ಕಡಿಯಾಕ ಆಗ್ತದ. ಹಂಗ ಕಡಿಯಾಕ ಆಗ್ತದ. ನೋಡ್ರಿ ಈ ರೋಮಾಂಚದ ಕೂಡ ತೂತುಗಳದಾವ. ಹೌದು. ಏನು ತೂತುಗಳದಾವ. 9 ಕೋಟಿ ಲಿಂಗಗಳದಾವ. 9 ಕೋಟಿ ಲಿಂಗಗಳದಾವ. ನೀವು ಇದ್ರ ಗಣಿತ ಮಾಡ್ಬೇಕಾದ್ರೆ ಬಹಳ ತಂಗಿನಿ ಬಹಳ ದುಡಿಬೇಕಾಗೈತಿ. ಹೆಂಗ್ರಿಪ್ಪ ನೀವು ಪಂಚೀಕರಣ ಓದಿದಿ ಖರೆ. ಪಂಚೀಕರಣದ ಅರ್ಥ ಗೊತ್ತಾಗಿಲ್ಲ. ಹೆಂಗತ್ರಿ ಪಂಚೀಕರಣ ಅಂದ್ರೆ ಏನು? ಏನ್ರಿಪ್ಪ ಪಂಚ ಅಂದ್ರೆ 5. ಏನು ಪಂಚ ಅಂದ್ರ 5? ಯಾವ 5? ಪೃಥ್ವಿ ಆಪ್ ತೇಜ್ ವಾಯು ಆಕಾಶ. ಏನು ಇವು ಪಂಚಭೂತಗಳದು. ಇವು ತಿಳಿಬೇಕಾದ್ರೆ ಚಿತ್ರೀಕರಣ ಮಾಡ್ಬೇಕಾಗೈತಿ. ಚಿತ್ರೀಕರಣ ಮಾಡಿದಾಗ ಅದು ಯಾರದಿಂದ? ಗುರುಮುಖದಿಂದ. ಏನು ಗುರುಮುಖದಿಂದ ಚಿತ್ರೀಕರಣ ಆಗ್ತದ. ಚಿತ್ರೀಕರಣ ಆಯ್ತಪ್ಪ ಅಂತಂದ್ರೆ ಪಂಚೀಕರಣ ಅಂದ್ರೆ ಚಿತ್ರೀಕರಣ. ಹೌದಲ್ರಿ. ಅದಕ್ಕೆ ಪಂಚತತ್ವದ ನಿರ್ಣಯ ಇಲ್ಲಿ ನಿರ್ಣಯ ಆಗ್ಯದ. ಇಟ್ಟಿ ಅರ್ಥಕ್ಕ. ಹೌದ್ರಿಪ್ಪ. ಮತ್ತೇನೇನಂದಾಳಪ್ಪ? ಬಾಳ ಕೇಳ್ಯಾರ ತತ್ವ ಸಾರ ಮಾತು ಇದು ಚಿತ್ತಿಟ್ಟ ಕೇಳ ಕವಿ ಸೂರ ಕೇಳತ್ತೆ. ಪದ ಇರ್ತಾವಲ್ಲ ನೋಡೋರು. ಹೌದ್ರಿಪ್ಪ. ಅದಕ್ಕೆ ಸಣ್ಣ ಹೆಂಗ್ ಹೋಲ್ರಿ ನಾ ಭಾಳ ಕೇಳ್ಯಾರ. ಹೇಳಿ. ಮಾಯದಲ್ಲಿ ಸಿಲುಕಿ ನೀನು ಮಡುವಿನಲ್ಲಿ ಬೀಳಬೇಡ. ಹುಡುಗಿ ಅವರು ಹಿಡಿದ ಗುರುವಿನ ಮೇಲೆ ಇಡು ಭಕ್ತಿ. ಹೌದು, ಅವರು ಹಿಡಿದ ಗುರುವಿನ ಮೇಲೆ ಇಡು ಭಕ್ತಿ. ಭಕ್ತಿ ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ನೀನಾಗ ಜನನ ಮರ ನಿಲ್ಲದಂಗ ದೊರೆಯದ ಮುಕ್ತಿ. ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಬರಲಿ. ಎಲ್ಲರೂ ಹಾಡಿರ್ಬೇಕು. ಹೆಂಗ್ರಿಪ್ಪ? ಈ ವಿದ್ಯಾರ್ಥಿ ಕೂಡ ಆದ್ರೆ ನಾನು ಕೂಡ ಹಾಡೋದು ಭಾಳ ಕಷ್ಟ ಅದ ತಿಳ್ಕಿಸಿ ಎಲ್ಲರೂ ಕೂಡ ಹಾಡಿದ್ರೆ ಹೆಣ್ಮಗಳು ಭಾಳ. ಹೌದ್ರಿ.
ನೀವೇನು ಹೇಳ್ಬೇಕತ್ತೀರಿ? ತಂಗಿ ಎಲ್ಲಾರು ಆಡಿರ್ಬೇಕು. ಈ ಪ್ರಕಾರ ನಮ್ಮ ಪದ ಪ್ರಕಾರ ನಿನ್ನ ಪದ ಜವಾಬು ಯಾವ ಕೊಟ್ಟ ನೀನು? ಹಾ ಹಾ ಹಿಂಗೆ ಕೇಳ್ತೀರಿ? ಕೇಳ್ಬೇಕಾಗಿತ್ತು. ಎಲ್ಲಾರು ಬಲ್ಲವ್ರಿಲ್ಲ, ಬಲ್ಲವ್ರು ಭಾಳ ಇಲ್ಲ, ಬಲ್ಲವ್ರಿದ್ದು ಬಲ ಇಲ್ಲ, ಸಾಹಿತ್ಯ ಸರ್ವರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾರ. ಹೌದು, ಅವ್ರ ಪುಣ್ಯ ನನ್ನ ಸರ್ವಾಗಿ ಆ ಕಾಲ ಬಂದಿರ್ತೈತಿ. ಯಾರಿಗೇನು ಸಿಕ್ ಅವನ ಆಶ್ರಯದಿಂದ್ರಿಪ್ಪ. ಹೌದು, ಎಲ್ಲ ಒಂದು ಕರ್ಮ. ಅದಕ್ಕೆ ಮುಂದೆ ಏನು ಹೇಳ್ಬೇಕಾಗ್ಯದ? ಹೇಳ್ರಿ ಹಿಂಗ. ಏ ಮಾಯದಲ್ಲಿ ಸಿಲುಕಿ ನೀನು ಮಡುವಿನಲ್ಲಿ ಬೀಳಬೇಡ. ಹುಡುಗಿ ಅರು ಹಿಡ್ದ ಗುರುವಿನ ಮೇಲೆ ಇಡಬಾಕೆ. ಹೌದು, ಅರು ಹಿಡ್ದ ಗುರುವಿನ ಮೇಲೆ ಇಡಬಾಕೆ. ಭಕ್ತಿ ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ನೀನಾಗ ಜನನ ಮರ ನಿಲ್ಲದಂಗ ದೊರೆಯದ ಮುಕ್ತಿ. ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಆಸು ಎಲ್ಲ ಅಳದ ಸುಳ್ಳೆ ವೇಷ ಹಾಕೊಂಡ ತಿರುಗಬೇಡ. ಹುಡುಗಿ ಅಗಸರ ನಾಯಿ ಹಂತೆ ನೀನು ನಡುವೆ ಕುಂತಿ. ಹೌದು, ಅಗಸರ ನಾಯಿ ಹಂತೆ ನೀನು ನಡುವೆ ಕುಂತಿ. ಗೋರ್ ಬಿಟ್ಟ ನೋಡ ಭಾಳ ಧೂರಿನಕ್ಕೆ ಕಾಣತೀತಿ. ಯಾರ ತಂದ ಹಾಕ್ಯಾರ ಹೇಳ ಈ ಕ್ರಾಂತಿ? ಇದು 3 ದಿನಕ್ಕ ಬಿಟ್ಟ ಹೋಗೋದ ಯಾತರ ಚಿಂತೆ. ಇದು 3 ದಿನಕ್ಕ ಬಿಟ್ಟ ಹೋಗೋದ ಯಾತರ ಚಿಂತೆ. ತಾ ಮಾಡಿದ ಕರ್ಮಕ್ಕಾಗಿ ತಾ ಹುಟ್ಟಿ ಬಂದಂಗಾಯಿತು. ಬ್ರಹ್ಮ ಬರದಾನಂತ ನಿನಗ ಬಡದಾದ ಭ್ರಾಂತಿ. ಹೌದು, ಬ್ರಹ್ಮ ಬರದಾನಂತ ನಿನಗ ಬಡದಾದ ಭ್ರಾಂತಿ. ಮಾಡಲಾರ್ದ ಮುಕ್ತಿ ನಿಮಗ ಬೇಡಿದ್ರೆ ಹ್ಯಾಂಗ ಸಿಕ್ಕಿತು? ದುಡದಷ್ಟೇ ಕೊಡ್ತಾರೆ ಇದಕ್ಕೇನಂತಿ. ನಿನ್ನ ಸಡಗರ ಸಂಪತ್ತಿದೊಳಗ ಹೋಯ್ತಾ ಈ ಶಾಂತಿ. ನಿನ್ನ ಸಡಗರ ಸಂಪತ್ತಿದೊಳಗ ಹೋಯ್ತಾ ಈ ಶಾಂತಿ. ಅದಕ್ಕೇನು ಹೇಳ್ತಾ ಇದ್ದಾರು? ನೋಡಪ್ಪ, ನೀ ಹೆಂಗ ದುಡಿದಿ ಹಂಗ ಪಗಾರ ಕೊಡ್ತಾರ. ಹೌದು, ದುಡ್ಗಿ ಅಂತೆ ಫಲ. ಹೌದು ಹೌದು ಹೇಳತ್ಯಾರ. ಈ ಪ್ರಕಾರವಾಗಿ ದುಡಿಬೇಕು. ಯಾಕೆ ಗುರುಗಳು ಹೇಳ್ತಾರ ಅಂದ್ಮೇಲೆ ಹೆಂಗ ನಿನಗೆ ಮುಕ್ತಿ ಸಿಗ್ತದ. ಮುಕ್ತಿ ಅಂದ್ರೆ ಏನು? ಅದು ಗಡಿ ಅದ. ಹೌದು, ತುಕಾರಾಮ್ ಅಂತಾರೆ. ಹೌದು ಅಂದಾರಿಪ್ಪ. ನೀ ಬೇಡಿದ ಆಗಿಂದ ಹಾಗೆ ಮುಕ್ತಿನೇ ಅದ. ನೀ ತಿಳಿಲಿಕ್ಕೆ ಬರಲ್ಲ, ಯಾರ್ಯಾರು ಮಾಡ್ಬೇಕು. ಅದಕ್ಕೆ ವಿದ್ಯಾಶ್ರೀ ಅವ್ರು ಹೇಳ್ತಾರ, ತಾ ಮಾಡಿದ ಕರ್ಮ ಬಲವಂತನಾದರೆ ನೀ ಮಾಡುವುದೇನೋ ಹರಿಯ ಅಂತ ನೀವು ಕುಂಡ್ರವ್ರು. ಹೌದು ಹೌದು ಹೌದ್ರಿ. ನಿನ್ನ ಕರ್ಮ ನಿನಗೆ ಕಾಡ್ತದ. ಕರ್ಮ ನಿನಗೆ ಕಾಡ್ತದ. ನೀ ಹುಟ್ಟಬೇಕಂತೇಳಿ ಹುಟ್ಟಿಲ್ಲ. ಇಲ್ಲ ಇಲ್ಲ, ನಿನ್ನ ಜನ್ಮ ಬರ್ಬೇಕಂತೇಳಿ ಬಂದಿಲ್ಲ. ಬಂದಿಲ್ಲ. ಯಾಕ? ಭಾಳ ಅನಂತ ಜನ್ಮದ ಕರ್ಮದಿಂದ ನೀನು ಅಷ್ಟೆಲ್ಲ ಜನ್ಮ ಹೋಗಿಸಿ ಮಾನವ ಜನ್ಮಕ್ಕೆ ಬಂದಿದ್ದಿ. ಹೌದು ಹೌದಪ್ಪ. ಅಂದ ಮೇಲೆ ನಿನ್ನ ತಗದು ಎಷ್ಟು ಆ ಪರಮಾತ್ಮ ನೀವು ಕೊಟ್ಟಾನ ಅಷ್ಟೇ ಮಾಡ್ಬೇಕಾಗ್ಯದ. ಹಾ, ನಾ ಹೊಟ್ಟೆ ಇಟ್ಕೊಂಡಿನಿ, ನಾ 9 ತಿಂಗಳ ಹತ್ತೀನಿ, ನಾ ಹರಿದೀನಿ, ಇದು ನಂದದ. ಅಲ್ಲಕ್ಕೆ ಹೋಗಬೇಡ, ನಿಂದೇನೂ ಇಲ್ಲ. ಇಲ್ಲ, ನೀವೊಂದು ಕೂದಲು ಮಾತ್ರ ಮಾಡ್ಕೊಂಡು ನಿನ್ನ ಮಾಡಕ್ಕೆ ಬಂದಿಲ್ಲ. ಏನು ಇವ್ರಿಗೆ ಮಾಡ್ಲಾಕ ಬರುದಿಲ್ಲ. ಒಂದು ಉಗುರಾರ ಮಾಡತ್ತೆ ಹಿಡಿಕೆ ಮಾಡ್ತಾಳೆ. ಇಷ್ಟು ಎಲ್ಲ ಮಾಡ್ಯಾರ ಯಾರ? ಇಷ್ಟು ಮಾಡಿದವೆಲ್ಲ ಪರಮಾತ್ಮ. ಅದ ಅವ ಅದಾನ ಎಲ್ಲಿ? ಅವ ಅದಾನ ಅಂತೇಳಿ ಎಲ್ಲ ತಯಾರಾಗ್ಯಾವ. ಅವ ಕಾಣಂಗಿಲ್ಲ. ಯಪ್ಪ ಯಾಕೆ ಕಾಣಂಗಿಲ್ಲ ಅಂತ ಕೇಳ್ತಾ ಇದ್ದಾರ. ಬೇಕಾಗಿತ್ತು. ಯಾಕಂತಂದ್ರ ಯಾಕ್ರಿ? ಗಿಡದ ತಪ್ಪಲ್ಲ ಅಳಿಗಾಡ್ತಂದ್ರೆ ಯಪ್ಪ ಗಾಳಿ ಐತು ಪರಮಾತ್ಮ ತಿಳ್ಕೊಬೇಕು. ಏನು ಗಿಡ ಅಳಿಗಾಡ್ಲ ಐತಂದ್ರ ಗಾಳಿ ಬಿಟ್ಟದ ತಿಳ್ಕೊತದ. ನೋಡ್ರಿ, ಸಕ್ರಿ ಹೆಂಗಿರ್ತದೆ.
ಏನು ಸಕ್ರಿ ನೋಡ್ಲಕ್ಕ ಬೆಳಗ್ಗೆ ಕಾಣಿಸ್ತೈತಿ. ಹೆಂಗದಪ್ಪ ಅಂತಂದ್ರೆ ಬೆಳಗದಪ್ಪ ಅಂತ ಹೇಳ್ತಿ. ಹೌದು, ರುಚಿ ಹೆಂಗದ ಕೇಳಿದ್ರೆ ತಿನ್ಲಾರ್ದ ಗೊತ್ತಾಗಲ್ರಿ. ಹಂಗ ತಿಳಿದಾಗ ಜ್ಞಾನ ಗೊತ್ತಾಕೈತಿಪ್ಪ ಪರಮಾತ್ಮ ಅದಾನೋ ಇಲ್ಲೋ. ಹೌದು ಹೌದು ಹೌದ್ರಿ. ಯಾವ ಪ್ರಕಾರವಾಗಿ ಸಕ್ರಿ ಐತಪ್ಪ ಅಂತ ರುಚಿ ತಿಳಿದಾಗ ಗೊತ್ತಾಕೈತಿ. ಸಕ್ರಿ ರುಚಿ ತಿಂದಾಗ ಹೆಂಗ ತಿಳಿತದ ಅದೇ ಪ್ರಕಾರವಾಗಿ ನಿನ್ನ ಆ ದೇವ್ರು ಇಲ್ಲೇ ಅದಾನಪ್ಪ, ನನ್ನ ಬಳಿ ಅದಾನ ಅಂತ ತಿಳ್ಕೊಳ್ಕ ಬರ್ತದ. ಅದಕ್ಕೆ ಹೇಳ್ತಾರ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನು? ಪರಮಾತ್ಮ ಹೌದು, ಮೂರಾಕ್ಷರದ. ಪರ ಅಂದ್ರೆ ಆದಿ ಮೇಲೆ ಮೊದಲ ಅದ್ರ ಹಚ್ಚಿ ಕಡಿತವ. ಹೌದ್ರಿಪ್ಪ ಅಂದ್ರ ಆದಿ. ನೋಡ್ರಿ, ತನ್ನ ಆತ್ಮದಂತೆ ಪರಾತ್ಮ. ಏನು ತನ್ನ ಆತ್ಮದಂತೆ ಪರಾತ್ಮ? ಪರಾತ್ಮ ತಿಳಿದವನೇ ಪರಮಾತ್ಮ. ಏನು ಅಂದ್ರೆ ಏನು ತಿಳ್ಕೊತಾನ ನೋಡ ಅವನೇ ಪರಾತ್ಮ. ಹೌದು ಹೌದ್ರಿಪ್ಪ. ಪರಾತ್ಮ ತಿಳಿದವನೇ ಪರಮಾತ್ಮ. ಇದಕ್ಕೆ ಅಂತಾರ ಅಧ್ಯಾತ್ಮ. ಸುಮ್ಮ ಎಲ್ಲಿ ನಿನ್ನ ಕಾಣಿಸ್ಯಾನು? 25 ವರ್ಷ ಆತ ನೀವು ಹುಟ್ಟಿ. ನೀ ಯಾವ ಗ್ರಂಥ ಓದಿದ್ದೆ ನೀನು ಕಣಗಬೇಕು. ಬರೋಬ್ಬರಿ ಐತ್, ನಾವು ಹುಟ್ಟಿ 25 ವರ್ಷ ಆಗ್ಯದ. ಪರಮಾತ್ಮ ನಿನಗೆ ಎಲ್ಲಿ ಕಾಣಿಸ್ಯಾನ ಅಂತ ಹೆಣ್ಮಗಳು ನನಗೆ ಕೇಳ್ತಾಳ. ಅವ ಹುಟ್ಟು ಬಂದು ನೋಡ್ಲಿಕ್ಕೆ ಬಂದಿಲ್ಲ, ಮತ್ ತಿಳ್ಕೊಳಕ್ಕೆ ಬಂದಾನ. ಹೌದು ಹೌದ್ರಿಪ್ಪ. ಜನ್ಮ ಎತ್ತಿ ಬಂದದು ತಿಳ್ಕೊಳಕ್ಕೆ ಬಂದಾನ. ತಿಳ್ಕೊಳಕ್ ಬಂದದ. ಹುಟ್ಟಿ ಹುಟ್ಟಿ ಅವ್ರ ಕೈ ಸೋತಾವ. ಲಕ್ಷ ಜನ್ಮ ತಿರುಗಿ ಲಕ್ಷ ಜನ್ಮ ತಿರುಗಿ ಕೈ ಸೋತಾವ. ಮಾನವ ಜನ್ಮಕ್ಕೆ ಬಂದು ತಾಯಿ ಗರ್ಭ ಕೈ ಯಾಕೆ ಜೋಡಿಸ್ತದ? ಯಾಕೆ ಜೋಡಿಸ್ತದಪ್ಪ? ಪರಮಾತ್ಮ ಅನಂತ ಕಾಲ ಮಾಡಿದ ಪಾಪ ಇದನ್ನ ಯಾಕೆ ಎಲ್ಲ ಈ ಕಡೆಗೆ ಮಾಡಪ್ಪ, ಈ ಬಣ್ಣ ಕಡೆಗೆ ಮಾಡು, ಇನ್ನೊಮ್ಮೆ ಇಂಥ ತಪ್ಪನ ಮಾಡಂಗಿಲ್ಲ. ಹೌದು ಹೌದಪ್ಪ. ಅಲ್ಲಿ ಪರಮಾತ್ಮ ವಚನ ಕೊಟ್ಟಾಗ ಆ ಪರಮಾತ್ಮ ಏನು ಮಾಡ್ತಾನ? ಪ್ರಸೂತಿಗೆ ಹಾಳಿ ಬೀಸ್ತಾನೆ. ಮತ್ತೆ ಅವ್ ವಚನ ಕೊಡ್ಬೇಕಾದ್ರ ಪರಮಾತ್ಮ ಅದಾನಂತೇಳಿ ತಾಯಿ ಗರ್ಭದಾಗ ಕೂಸು ಕೊಟ್ಟೈತೋ ಏನು ಇಲ್ಲ ಹೇಳಿ ಕೊಟ್ಟದ. ಅಲ್ಲಿಂದ ಕೇಳಿ ಹೆಂಗ? ಯಾವ ಪ್ರಸೂತಿಗೆ ಹಾಳಿ ಆ ಪರಮಾತ್ಮ ಬೀಸಿದಾಗ ಈಗ ಬ್ಯಾನಿ ಹೇಳ್ತಾವ. ಹೌದು ಹೇಳ್ತಾವಲ್ರಿಪ್ಪ. ಬ್ಯಾನಿ ಆದ ಕೂಡಲೇ ಆ ಸೂರ್ಯಗತಿ ಏನಂತಾವ? ಏನಂತ ಹೇಳ್ತಾವ? ಏ ತಂಗಿ, ಆ ಪರಮಾತ್ಮ ಸುಸ್ತವು ಪರಮಾತ್ಮ ಕಡೆಕ ಮಾಡೋ ಯಾಕಪ್ಪ, ಕಡೆಕ ಮಾಡ್ಬೇಕಪ್ಪ ಅನ್ನೋದ. ಹೌದು, ಸೂಲ್ಗಿತ್ತಿ ಹೇಳಿದಾಗ ಕೆನ್ಲಾಕತ್ತಾಳ. ಪರಮಾತ್ಮ ನಾಮ ತಗೊಂಡಾಗ ಅವಾಗ ಪ್ರಸ್ತುತಿಗೆ ಹಾಳಿ ಬೀಸಿದಾಗ ಕೂಸ್ ಕಡೆಯಕ್ಕೆ ಬಂದ ತಂಗಿ. ಕೂಸ್ ಕಡೆಯಾಕ ಬಂದೈತಿ. ನೀನ ಪರಮಾತ್ಮ ನಿನಗೆ ಕಾಣಿಸಿಲ್ಲ ಅಂದ್ರೆ ನೀ ಯಾಕಲ್ಲಿ ನೆನೆಸಿದೆ ಹಡಿ ಟೈಮ್ ಒಳಗ? ನೀ ಹಡಿಯೋದು ನಿನ್ನ ಕೈಯಾಗ ಎತ್ತಿ ಇರ್ಬೇಕಾಗಿತ್ತು. ಯಾಕಿಲ್ಲ? ನಿಮ್ಮ ದುರ್ಗಾಗ ದ್ಯಾಮವ್ಗ ನೆನೆಸ್ಬೇಕಾಗಿತ್ತು. ಯಾಕೆ ಪರಮಾತ್ಮಾಗ ನೀ ನೆನೆಸಿದಿ? ನಿನಗೆ ಕಾಣಿಸಂಗ ಇಲ್ಲ ಅಂತ ಹೇಳ್ತಿ ಪರಮಾತ್ಮ. ಎಲ್ಲ ದೇವ್ರು ಎಲ್ಲ ಸುಳ್ಳು ಮಾಡಿಸ್ಬೇಕಾಗ್ತದೆ. ಈಗ ಯಾಕಂದ್ರೆ ನೀ ಯಾವ ಜಾತ್ರೆ ಹಾಗೆ ಅಂದ್ರೆ ನೀ ಕಾಲು ಬಿದ್ದೆ ಅಂದ್ರೆ ನಿನ್ನ ತಲೆನೇ ಹೊಡಿತೇವೆ ನಾವು. ಹೆಂಗ್ರಿ? ದೇವ್ರಿಲ್ಲ ಅಂದ್ಮೇಲೆ ಕಾಲು ಬೀಳೋದು. ಯಾಕೆ ಕಾಲು ಬೀಳ್ತಿ ಅಂತ ಹೇಳ್ತೀರಿ? ಏ ಬರೋಬರಿ ಐತಿ ನೀವು ಹೇಳೋದು. ದೇವ್ರ ಇಲ್ಲ ಅಂದ ಬಳಕ ದೇವ್ರು ಇಲ್ಲ ಅಂದ್ಬೇಕಾ? ದೇವ್ರಿಗೆ ಕಾಲು ಬೀಳ್ಬೇಕಾದ ಇಲ್ಲಿ ಬೆಂಕಿ ಮಟ್ಟೈತಿ. ಈ ಬೆಂಕಿ ಮಾಡೋ ನೀ ಹೇಳ್ತೀನಿ, ನಮ್ಮ ಕಣ್ಣಿಗೆ ಕಾಣಿಲ್ಲ, ನಾವು ದೇವ್ರು ಇಲ್ಲ ಅಂತ ಹೇಳಿ ನಾನು ಕೈ ಎತ್ತು ಮಾತಾಡ್ತಾರೆ ಇಲ್ಲಿ ಅಲ್ಲಿ ಲಕ್ಷ ಮುಚ್ಚಲಿನ ಮಠದಾಗ. ಹೌದು ಹೌದ್ರಿಪ್ಪ. ಈಗ ಉಳ್ದಾಳು ಅವನು ಕಣಿತಾರಂದ್ರೆ ಹಿಂಗತ್ರಿ ಉಳಿತಾಳೆ. ಬರೋಬರಿ ಐತೆ ಅಲ್ರಿ. ಯಾಕಂದ್ರೆ ಕರ್ಮ ಮಾತಾಡಕ್ಕೆ ಹಚ್ತದ. ಕರ್ಮ ಮಾತಾಡ್ಲಕ್ಕ ಅದು ಏನು ಯಾಕಿರುವಲ್ತಕ್ಕ ಅದನ್ನ ನಾವು ಹೇಳಾಕ್ತಿಲ್ಲ. ಕಣ್ಣಿಗೆ ಕಾಣಿಸೋದೆಲ್ಲ ದೇವ್ರು ಇಲ್ಲ ಅನ್ಬ್ಯಾಡ್ರಿ. ದೇವರದಿಂದ ಬೆಳಕದ, ದೇವ್ರದಿಂದ ಕತ್ಲದ, ದೇವ್ರದಿಂದ ಅಣೂರು ಕಾಟದ ಮುಳುತ್ತದೆ ಎಲ್ಲ ಪರಮಾತ್ಮ ಅದ ಹೇಳಿ ಶ್ರದ್ಧೆ ನಿಯಮ ಐತಿ. ಶ್ರದ್ಧೆ ನಿಯಮ ಹೀಗೆ ಬರೆದಿಟ್ಟೈತಿ. ಅವ್ರು ಬರದವ್ರದೇನು ಸುಳ್ಳಲ್ಲ. ಸುಳ್ಳು ಪಾಪ ಬರ್ತಾನ ಪದ್ರ ಪಾಪ. ಅದಕ್ಕೆ ಪರಮಾತ್ಮ ಹೆಂಗದನಪ್ಪ ಅಂದ್ರೆ ಸ್ವಯಂ ಇದ್ದದಕ್ಕೆ ಪರಮಾತ್ಮ ಅಂತ ಕರೆದಾರ. ತ್ರಿಕಾಲ ಜಾಗೃತಿ. ಹೌದು ಹೌದಲ್ರಿ. ಭವಿಷ್ಯ ವರ್ತಮಾನ ಮೂರೂ ಒಂದು ತಿಳಿದಂತವ. ಅದಕ್ಕೆ ಪರಮಾತ್ಮ ಇಲ್ಲದೆ ಅನ್ಬೇಡ. ಇನ್ನು ಮುಂದೆ ಅನ್ಬೇಡತ್ರಿ. ಇನ್ನು ಮುಂದೆ ಅನ್ಬೇಡ. ನೀ ಇಲ್ಲ ನೀ ಯಾವ ದೇವ್ರ ಕಾಲು ಬೀಳ್ಬೇಡ. ನೀನು ಹಣಿ ಹಿಡಿತೀವಿ ನಾವು. ಬಿಟ್ಬಿಡು. ಇರ್ಲಿ ನೋಡ್ ಮಾತ್ರ ನೋಡಿರಿ, ಖರೆ ನೋಡಿರಿ. ಸುಳ್ಳು ಮಾತಾಡ ರೊಕ್ಕ ಕುಡಿಗೇನು ರೊಕ್ಕ ದೇವ್ರವ್ರು ಕೊಟ್ಟಾನ, ರೊಕ್ಕ ಕೊಡ್ತಾನ ಅಂತ ಹೇಳಿ ಸುಳ್ಳು ಮಾತಾಡ್ಬೇಡ್ರಿ. ಸುಳ್ಳು ಮಾತಾಡ್ಬೇಡ್ರಿ. ಅದು ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆಂದು ಸಲ್ಲದ ಕೂಡಲ್ಲ ಸಂಗಮಗೆ. ಏನು ಸಂಘ ಹೇಳ್ತಾರ ಬಸವಣ್ಣವರು? ಪಾಪಿ ಹಣ ಆಗ್ತೈತ್ರಿ, ಪ್ರಾಯಶ್ಚಿತ್ತಿಗೆ ಹೋಗ್ತದೆ. ಅದು ಸತ್ಪಾತ್ರಕ್ಕೆ ಸಲ್ಲಂಗಿಲ್ಲ. ಇರ್ಲಿ ನೋಡು. ಬಸವಣ್ಣವ್ರು ಹೇಳೋದು ಮಾತೈತಿ. ಅವ್ರು ಹೇಳ್ಯಾರ ನಿನಗೆ ಎಷ್ಟು ರೊಕ್ಕ ಕೊಟ್ರೆ ಸಹಿತ ನಮಗೇನು ಬ್ಯಾನ್ ಇಲ್ಲದಂಗೆ ಸಂತೋಷ. ಇರು ತನಕ ಮಲಿಲ ಧನ ಧರ್ಮ ಮಂದಿ ಗುಡವರಮ ಕಟ್ಟಿಕೊಂಡೆ ಕರಮ ಹೋದೆ ಕೈಲಾ